ವಿದ್ಯಾರ್ಥಿಗಳೇ, ಸಂಕಲನದ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಬಹಳ ಸುಲಭವಾದ ಪರಿಕಲ್ಪನೆಯನ್ನೇ ಮತ್ತೆ ವಿಡಿಯೋ ಮೂಲಕ ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ನಾವು 3 ಅಂಕಿಗಳ ಸಂಖ್ಯೆಗಳನ್ನು ಕೂಡಿಸುವುದನ್ನು ನೋಡೋಣ. 857 + 368 ಎಷ್ಟು ಎಂಬುದನ್ನು. ಕೆಲವರಿಗೆ ಇದು ಕ್ಷಣ ಮಾತ್ರದ ಲೆಕ್ಕ, ಆದರೆ ಕಲಿಕೆಯಲ್ಲಿ ತೀರಾ ಹಿಂದುಳಿದ ಅನೇಕ ಮಕ್ಕಳು ಇದನ್ನು ಕೂಡಿಸುವುದಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಅಂಥವರಿಗೆ ಬಹಳ ಸುಲಭದಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ನನ್ನ ಭಾವನೆ. ಇಲ್ಲಿ ನಾನು ಯೂನಿಟ್ ಪ್ಲೇಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ ಅಂದರೆ ಬಿಡಿ 10, 100 ಮತ್ತು 1000 ಸ್ಥಾನ ಬೆಲೆಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿಗೆ 857 ಬರೆಯುವಾಗ 800 ಅಂದರೆ 8 ಚುಕ್ಕಿಗಳನ್ನು ಹಸಿರು ಬಣ್ಣದಲ್ಲಿ, 55 ಚುಕ್ಕಿಗಳು 10ಕ್ಕೆ ನೀಲಿ ಬಣ್ಣವನ್ನು ಉಪಯೋಗಿಸಿದ್ದೇನೆ. ಹಾಗೂ ಯೂನಿಟ್ ಪ್ಲೇಸಿಗೆ ನಾನು ಹಳದಿ ಬಣ್ಣವನ್ನು ಉಪಯೋಗಿಸಿದ್ದೇನೆ. 857. ಅದೇ ಥರ 368 ಈ ಚುಕ್ಕಿಗಳ ಸಂಖ್ಯೆಯು ಆ ಸಂಖ್ಯೆಗಳನ್ನು ಸೂಚಿಸುತ್ತೆ. ಇಲ್ಲಿ 7 ಚುಕ್ಕಿಗಳಿವೆ, ಇಲ್ಲಿ 8 ಚುಕ್ಕಿಗಳಿವೆ, 6ಕ್ಕೆ 6 ಚುಕ್ಕಿಗಳಿವೆ. ನಾವೀಗ ಇದನ್ನು ಕೂಡಿಸುವಾಗ ಬಿಡಿ ಸ್ಥಾನದಲ್ಲಿ ಫಸ್ಟಿಗೆ ಕೂಡಿಸ್ತೇವೆ. ಇದು ನಿಯಮ, ನಿಮಗೆಲ್ಲರಿಗೂ ಗೊತ್ತಿದೆ. 7 ಮತ್ತು 8 ಅಂದರೆ 15 ಅಂತ. ಅಂದರೆ ಆ ಚುಕ್ಕಿಗಳನ್ನು ಕೂಡಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ. 8 ಚುಕ್ಕಿಗಳು ಮತ್ತು 7 ಚುಕ್ಕಿಗಳನ್ನು ಒಟ್ಟಿಗೆ ಇಲ್ಲಿ ಕೂಡಿಸಿದಾಗ 15 ಚುಕ್ಕಿಗಳು ಬರ್ತವೆ. ಆದರೆ 15ಅನ್ನು ಬಿಡಿ ಸ್ಥಾನದಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ. ನಾವು 10ಅನ್ನು 10ರ ಸ್ಥಾನಕ್ಕೆ ಕೊಂಡು ಹೋಗಬೇಕಾಗುತ್ತೆ. ಸೊ 10ಅನ್ನು ನಾವು 10ರ ಒಂದು ಕಟ್ಟು ಅಂದರೆ ನೀಲಿ ಚುಕ್ಕಿಯಾಗಿ ಬದಲಾಯಿಸ್ತೀವಿ. ಅದನ್ನು ನಾವು 10ರ ಸ್ಥಾನಕ್ಕೆ 15ರ 10 ಸಮೇತ ಹೋಗ್ತೀವಿ. 5 ಮಾತ್ರ ಇಲ್ಲಿ ಉಳಿಸ್ಕೊಳ್ತೀವಿ. 10 ಇಲ್ಲಿ ಬಂದಾಗ ಅದು 1 ಬದಲಾಗ್ತದೆ 10ರ ಸ್ಥಾನದಲ್ಲಿ. ಈಗ 10ರ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ನಾವು ಕೂಡಿಸೋಣ. ಚುಕ್ಕಿಗಳನ್ನು ಕೂಡಿಸಿದರೂ ಸಾಕು. 6 6 12 ಆಗುತ್ತೆ. 1 5 6 6 12 ಆಗ್ತದೆ. ಅಂದರೆ 12 ಚುಕ್ಕಿಗಳು ಉತ್ತರದಲ್ಲಿರುತ್ತವೆ. ಆದರೆ 10ರ ಸ್ಥಾನದಲ್ಲಿ 12 ಬರೀಲಿಕ್ಕಾಗಲ್ಲ. ಯಾಕೆಂದರೆ 10ಅನ್ನು ನಾವು 100 ಸ್ಥಾನಕ್ಕೆ 10ರ 10 ಕಟ್ಟುಗಳನ್ನು 100 ಮಾಡಿ 100ರ ಸ್ಥಾನಕ್ಕೆ ಕೊಂಡು ಹೋಗಬೇಕಾಗತ್ತೆ. ಸೊ ಇಲ್ಲಿ ನಾವು 10ಅನ್ನು ಒಂದು 100ರ ಕಟ್ಟನ್ನಾಗಿ ಬದಲಾಯಿಸಿದ್ದೇವೆ. ಅದನ್ನು ನಾವು 10 ಒಂದು ಕಟ್ಟು ಸಮೇತ ನಾವು 100ರ ಸ್ಥಾನಕ್ಕೆ ಹೋಗಬೇಕು. ಇಲ್ಲಿ 100ರ ಸ್ಥಾನದಲ್ಲಿ 10 ಅಂತ ಇರಲಿಕ್ಕಾಗಲ್ಲ. ಯಾಕೆಂದರೆ 10 ಇದ್ದರೂ 100 ನಾವು 1 ಅಂತ ಹಾಕಿದರೂ 100 ಆಗುತ್ತೆ. ಅಂದರೆ 10ರ ಕಟ್ಟು 10 ಕಟ್ಟಾಗುತ್ತೆ. ಸೊ 100 100ಅನ್ನು 1 ಇಲ್ಲಿ ನಾವು ಇಟ್ಕೊಂಡಿದ್ದೇವೆ. 1 ಕೂಡಿಸು 8 ಅಂದರೆ 9, 9 3 12 ಅಂದರೆ ಉತ್ತರದಲ್ಲಿ 12 ಚುಕ್ಕಿಗಳು ಬರುತ್ತವೆ. ಆದರೆ ಇಲ್ಲಿ ನಾವು ನೋಡಬೇಕಾಗಿರೋದು 112 ಕಟ್ಟುಗಳನ್ನು ಇಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ. 10 ಅದು 1000 ಆಗ್ತದೆ. 1000ವನ್ನು ನಾವು 1000 ಸ್ಥಾನಕ್ಕೆ ಕೊಂಡು ಹೋಗಬೇಕು. ಸೊ ಕೆಂಪು ಬಣ್ಣದಲ್ಲಿ 1000ವನ್ನು ಸೂಚಿಸ್ತೇವೆ. 10 100ರ ಕಟ್ಟುಗಳು 1000 ಆಗ್ತದೆ. ಅದನ್ನು ನಾವು 1000ರ ಸ್ಥಾನಕ್ಕೆ ಕೊಂಡೋದಾಗ ಅಲ್ಲಿ ಅದು 1000 ಆಗ್ತದೆ. ಸೊ ಇಲ್ಲಿ 2 ಉಳಿದಿದೆ. ಇದನ್ನು ಕೂಡಿಸಿದಾಗ ಇಲ್ಲಿ ಬೇರೆ ಯಾವುದೇ ಸಂಖ್ಯೆ ಕೂಡಿಸಲಿಕ್ಕೆ ಇರೋದಿಲ್ಲ. ಸೊ 1 ಆಗ್ತದೆ. ಈಗ ನಮ್ಮ ಉತ್ತರ 1225. ಇದು ಸರಳವಾದಂತಹ ಒಂದು ಲೆಕ್ಕ. ನಮ್ಮ ಉತ್ತರ 1225. ನಿಮಗೆ ಸುಲಭದಲ್ಲಿ ಅರ್ಥ ಮಾಡಿಕೊಳ್ಬಹುದಲ್ಲ ಮಕ್ಕಳೇ? ಮುಂದಿನ ವಿಡಿಯೋದಲ್ಲಿ ಮತ್ತೆ ನೋಡೋಣ. ಧನ್ಯವಾದಗಳು.